ಸ್ನೇಹಿತರೆ, ಪ್ರಸ್ತುತ ಜಗತ್ತಿನಲ್ಲಿ ಓದು ಅತ್ಯಂತ ಅವಶ್ಯಕ. ವಿಶ್ವದ ಜ್ಞಾನ ಅರಿಯಲು ವಿದ್ಯಾವಂತರಾಗುವುದು ಅನಿವಾರ್ಯ. ಓದಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದವರಿಗೆ ಸಮಾಜದಲ್ಲಿ ಸಿಗುವ ಗೌರವವೇ ಬೇರೆ. ಅವರನ್ನು ಹಾಡಿ ಹೊಗಳುತ್ತದೆ ಮತ್ತು ಕೊಂಡಾಡುತ್ತದೆ. ಅದೇ ಫೇಲ್ ಆದವರನ್ನು ಸಮಾಜ ನೋಡುವುದೇ ಬೇರೆ ದೃಷ್ಟಿಕೋನದಿಂದ. ಅವರೇ ಮಾಡಬಾರದ ತಪ್ಪು ಮಾಡಿದ್ದಾರೆ ಎಂಬಂತೆ ಕಾಣುತ್ತಾರೆ. ಇದು ದೊಡ್ಡ ತಪ್ಪು. ಈ ರೀತಿಯ ಆಲೋಚನೆಗಳು ಬದಲಾಗಬೇಕು. ಅವರನ್ನು ಸಮಾನವಾಗಿ ಕಾಣಬೇಕು. ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ವಿದ್ಯೆ ಕಲಿಯಲು ಅವಕಾಶ ಸಿಗದ ಎಷ್ಟೋ ಮಂದಿ ಯಶಸ್ಸು ಕಂಡಿದ್ದಾರೆ. ಇಡೀ ವಿಶ್ವವೇ ಅವರನ್ನು ಗುರುತಿಸುತ್ತಿದೆ. ಓದದೆ ಸಾಧನೆ ಮಾಡಿದ ಅವರು ಎಷ್ಟೋ ಮಂದಿಗೆ ಮಾದರಿ. ಅಂತಹವರ ಪೈಕಿ ಒಬ್ಬರು ಮನರಂಜನಾ ಕಂಪನಿ ಡಿಸ್ನಿಲ್ಯಾಂಡ್ ಸ್ಥಾಪಕ ವಾಲ್ಟ್ ಡಿಸ್ನಿ ಅವರು ಈ ಸಾಲಿಗೆ ಸೇರುತ್ತಾರೆ. ಇವರು ಹುಟ್ಟಿದ್ದು 1901 ಸೆಪ್ಟೆಂಬರ್ 5ರಂದು. ಸ್ಥಳ ಚಿಕಾಗೋ. ಇವರ ಬಾಲ್ಯ ಸಾಗಿದ್ದು ಅತ್ಯಂತ ಕಡು ಬಡತನದಲ್ಲಿ. ಒಂದು ತುತ್ತಿಗೂ ಅಂಗಲಾಚಿದ ದಿನಗಳಿದ್ದವು. ಅಂತಹ ದಿನಗಳ ಎದುರು ಹೋರಾಡಿದ ವಾಲ್ಟ್ ಡಿಸ್ನಿ ಕಟ್ಟಿದ್ದು ಯಶಸ್ಸಿನ ಸಾಮ್ರಾಜ್ಯ. ಬಾಲ್ಯದಲ್ಲಿ ಕಾರ್ಟೂನ್ ಹವ್ಯಾಸ ಹೊಂದಿದ್ದ ವಾಲ್ಟ್ ಡಿಸ್ನಿ ಆಗಿದ್ದು ಜನಪ್ರಿಯ ಕಾರ್ಟೂನ್ ಮಿಕ್ಕಿ ಮೌಸ್ನ ಜನಕವಾಗಿ. ಅವರ ಸಾಧನೆ ಎಂಥವರಿಗೂ ಸ್ಫೂರ್ತಿ. ವಿಶ್ವದ ಕೋಟ್ಯಾಂತರ ಮಂದಿಗೆ ಅವರೇ ರೋಲ್ ಮಾಡೆಲ್. ನೀವು ಅಂದುಕೊಂಡಿರಬಹುದು ಅವರ ಯಶಸ್ಸಿನ ಹಿಂದೆ ಉನ್ನತ ವ್ಯಾಸಂಗವೂ ಇದ್ದೇ ಇರುತ್ತದೆ ಎಂದು. ಆದರೆ ನಿಮ್ಮ ಕಲ್ಪನೆ ತಪ್ಪು. ವಾಲ್ಟ್ ಡಿಸ್ನಿ ಅವರ ಓದು 8ನೇ ತರಗತಿಗೆ ನಿಂತು ಹೋಯಿತು. 1918ರಲ್ಲಿ ಮೊದಲ ಮಹಾಯುದ್ಧ ಪ್ರಾರಂಭವಾಯಿತು. ಇದರ ಪರಿಣಾಮವಾಗಿ ಪ್ರೌಢಶಾಲೆಯಲ್ಲಿ ಅವರು 1 ವರ್ಷವಷ್ಟೇ ಅಧ್ಯಯನ ಮಾಡಲು ಸಾಧ್ಯವಾಯಿತು. ನಂತರ ರೆಡ್ ಕ್ರಾಸ್ ಆಂಬ್ಯುಲೆನ್ಸ್ ಚಾಲಕನಾಗಿ ಸೇವೆ ಸಲ್ಲಿಸಿದರು. ಆದಾಗ್ಯೂ ಅವರು ಯೇಲ್, ಹಾರ್ವರ್ಡ್ ಮತ್ತು ವಿಸಿಎನಂತಹ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿಂದ ಗೌರವ ಪದವಿಗಳನ್ನು ಪಡೆದರು ಮತ್ತು ರಾತ್ರಿ ಕೋರ್ಸ್ಗೆ ಸೇರಿಕೊಂಡರು. ವಾಲ್ಟ್ ಡಿಸ್ನಿ ಮೊದಲು US ಸೈನ್ಯಕ್ಕೆ ಸೇರುವ ಬಯಕೆ ಹೊಂದಿದ್ದರು. ಆದರೆ ಚಿಕ್ಕ ವಯಸ್ಸೆಂಬ ಕಾರಣಕ್ಕೆ ಪ್ರವೇಶ ಸಿಗಲಿಲ್ಲ. ಆರ್ಥಿಕವಾಗಿ ಹಿಂದುಳಿದಿದ್ದ ವಾಲ್ಟ್ಗೆ ಮುಂದೇನು ಎಂಬ ಪ್ರಶ್ನೆ ಕಾಡಿತ್ತು. ಆ ಬಳಿಕ ನಕಲಿ ಜನನ ಪ್ರಮಾಣ ಪತ್ರ ಮಾಡಿಸಿ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಸೇವೆ ಸಲ್ಲಿಸಿದ್ದರು. ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಂಬಲ ಹೊಂದಿದ್ದ ವಾಲ್ಟ್ ಸ್ವಲ್ಪ ದಿನಗಳ ನಂತರ ಚಿಕಾಗೋ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ನ ರಾತ್ರಿ ಕೋರ್ಸ್ಗೆ ಸೇರಿಕೊಂಡರು. ಚಿಕ್ಕ ವಯಸ್ಸಿನಲ್ಲೇ ಕಾರ್ಟೂನ್ ಕಂಪನಿ ರಚಿಸುವುದರಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ವಾಲ್ಟ್ ಡಿಸ್ನಿ ತನ್ನ 19ನೇ ವಯಸ್ಸಿನಲ್ಲೇ ಪತ್ರಿಕೆಯೊಂದಕ್ಕೆ ಕಾರ್ಟೂನ್ ಕಂಪನಿ ಪ್ರಾರಂಭಿಸಿದರು. ಬೇಸರದ ಸಂಗತಿಯೆಂದರೆ ಅವರ ಒಂದೇ ಒಂದು ಕಾರ್ಟೂನ್ ಮಾರಾಟವಾಗಲಿಲ್ಲ. ಕೂಡಿಟ್ಟ ಬಂಡವಾಳವು ಖಾಲಿಯಾಗಿ ಒಂದೊತ್ತಿನ ಊಟಕ್ಕೂ ಪರದಾಡಿದರು. ಬರೋಬ್ಬರಿ 3 ವರ್ಷಗಳ ಕಾಲ, ಅಂದರೆ 22ನೇ ವಯಸ್ಸಿನವರೆಗೂ ಹಣಕಾಸಿನ ಸಮಸ್ಯೆ ತೀವ್ರವಾಗಿ ಕಾಡಿತು. ಎಲ್ಲಾ ಮೂಲಗಳಿಂದಲೂ ನಿರಾಸೆ. ಆದರೆ ಇವರ ಸ್ನೇಹಿತರು ಇವರ ಕೈ ಹಿಡಿದರು, ಸಹಾಯ ಮಾಡಿದರು. ತೀವ್ರ ಸಂಕಷ್ಟದ ದಿನಗಳನ್ನು ಎದುರಿಸಿದ ವಾಲ್ಟ್ ಡಿಸ್ನಿ ತನ್ನ 25ನೇ ವಯಸ್ಸಿನಲ್ಲಿ ಮತ್ತೊಂದು ಮೈಲಿಗಲ್ಲು ದಾಟಿದರು. ಈ ಬಾರಿ ಒಂದು ಸ್ಟುಡಿಯೋವನ್ನು ಸ್ಥಾಪಿಸಿದರು. ಆಲಿಸ್ ಇನ್ ಕಾರ್ಟೂನ್ಲ್ಯಾಂಡ್ ಮತ್ತು ಓಸ್ವಾಲ್ಡ್ ದಿ ರೋಬೋಟ್ನ ಅನಿಮೇಷನ್ನೊಂದಿಗೆ ಅತ್ಯಂತ ಯಶಸ್ಸನ್ನು ಪಡೆದರು. ಯಶಸ್ಸು ಪಡೆದ ನಂತರವೂ ಒಳ್ಳೆಯ ದಿನಗಳು ಅವರದ್ದಾಗಿರಲಿಲ್ಲ. 1928ನಲ್ಲಿ ವಾಲ್ಟ್ ಡಿಸ್ನಿಗೆ ತೀರಾ ಕೆಟ್ಟ ವರ್ಷ. ಯಾಕೆಂದರೆ ಅವರ ಸಹೋದ್ಯೋಗಿಗಳೆಲ್ಲರೂ ಆತನನ್ನು ಬಿಟ್ಟು ಹೋದರು. ಇದರ ನಂತರ ಅವರ ಜೀವನನೇ ಬದಲಾಯಿತು. ಏಕೆಂದರೆ ಅನಿಮೇಷನ್ ಸ್ಟೀಮ್ಬೋಲ್ಟ್ ವಿಲ್ಲಿ ಎಂಬುದು ವಾಲ್ಟ್ ಡಿಸ್ನಿಗೆ ಹೆಚ್ಚು ಯಶಸ್ಸನ್ನು ತಂದುಕೊಟ್ಟಿತು. ಇದಾದ ನಂತರ ಮಿಕ್ಕಿ ಮೌಸ್ ವಿಶ್ವ ಪ್ರಸಿದ್ಧಿ ಪಡೆಯಿತು. ಡೊನಾಲ್ಡ್ ಡಕ್, ಗೂಫಿ, ಪ್ಲೂಟೋ, ಮಿನಿ ಮೌಸ್ ಹೀಗೆ ಹಲವಾರು ಕಾರ್ಟೂನ್ ಪಾತ್ರಗಳನ್ನು ಸೃಷ್ಟಿಸಿ ಖ್ಯಾತಿ ಅವರಿಗಿದೆ. ಕೊನೆಗೆ ಹೆಸರು ಬದಲಿಸಿದ್ದು ತನ್ನ ಹೆಸರನ್ನೇ ಕಂಪನಿಗೆ ಇಟ್ಟರು. ಸದ್ಯ ವರ್ಷದಿಂದ ವರ್ಷಕ್ಕೆ ವಾಲ್ಟ್ ಕಂಪನಿ ಆದಾಯ 15.66% ಹೆಚ್ಚಳವಾಗುತ್ತಿದೆ. ಕಳೆದ ವರ್ಷ $82.7 ಶತಕೋಟಿ ಗಳಿಗಿಂತ ಹೆಚ್ಚು ಆದಾಯವನ್ನು ಗಳಿಸಿದೆ. ವಾಲ್ಟ್ ಡಿಸ್ನಿ ಕಂಪನಿಯ ನಿವ್ವಳ ಮೌಲ್ಯವು $203.63 ಬಿಲಿಯನ್ಗೂ ಹೆಚ್ಚಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಓದದೇ ಇರುವ ವ್ಯಕ್ತಿ ಏನು ಬೇಕಾದರೂ ಸಾಧಿಸಬಹುದು. ಈ ವಿಡಿಯೋ ಈಗಿನ ಯುವಕ ಯುವತಿಯರಿಗೆ ಒಂದು ಉದಾಹರಣೆ. ಗೆಳೆಯರೇ, ಇಂತಹ ಅನೇಕ ಪ್ರೇರಕ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.